ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಹಸಿ ಕಾಳಿಂದ ಉಪ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕೆ ಜಿ ಹಸಿ ಕಾಳು ತಂದಿದ್ದೆ. ಸ್ವಲ್ಪ ತೆಗೆದಿಟ್ಟು ಸ್ವಲ್ಪ ಅದನ್ನು ಹಿಡ್ಕೊಂಡು ಕಾಳು ಚೆನ್ನಾಗಿರೋದನ್ನೆಲ್ಲ ಆರಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಏನಾದರೂ ಬೇರೆ ತಿಂಡಿಗೆ ಉಪ್ಪಿಟ್ಟಿಗೆ ಏನಕ್ಕಾದ್ರೂ ಹಾಕ್ಬೋದು ಅಂತ ತೆಗೆದಿಟ್ಕೊಂಡಿದ್ದೆ. ಈಗ ಒಂದು ಬೌಲು ಹಸಿ ಕಾಳು ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಒಂದು ಕುಕ್ಕರ್ಗೆ ಹಾಕಿ ಕುಕ್ಕರು ಅಥವಾ ಬೌಲು, ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ. ತೊಳ್ಕೊತಾ ಇದ್ದೀನಿ ಇಲ್ಲಿ ನಾನು. ಹಸಿ ಕಾಳು ಉಪ್ಸಾರು ತುಂಬ ರುಚಿ ಇರುತ್ತೆ. ಸೀಸನ್ನಲ್ಲಿ ಮಾತ್ರ ಸಿಗೋದು ಕಾಳುಗಳು. ಅವರೆಕಾಳಾಗಿರ್ಬೋದು, ಇದು ಕೆಲವರು ಪಾರಮಲ್ಲೂ ಬೆಳೀತಾರೆ. ಇವಾಗೆಲ್ಲ ಮಿಕ್ಸೇ ಬರುತ್ತೆ. ಹಸಿ ಕಾಳು ಸಿಕ್ಕಿದಾಗ ತಿನ್ಬಿಡ್ಬೇಕು, ಮಿಸ್ ಮಾಡ್ಕೋಬೇಡಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಸಿ ಕಾಳು. ಹಳ್ಳಿಗಳ ಕಡೆ ಜಾಸ್ತಿ ಬಳಸ್ತಾರೆ ಇದನ್ನು, ಯಾಕಂದರೆ ಅವರೇ ಬೆಳೀತಾರಲ್ವ. ಹಾಗಾಗಿ ನಾನು ಒಂದು ಕುಕ್ಕರಲ್ಲಿ ನೀರಿಟ್ಕೊಂಡು ಅದು ಚೆನ್ನಾಗಿ ಬಿಸಿ ಆದಮೇಲೆ ಕಾಳನ್ನ ಹಾಕ್ಕೊಂಡಿದ್ದೀನಿ. ಕಾಳು ಚೆನ್ನಾಗಿ ಕುದೀತಾ ಇದೆ. ಇದು ಕುದಿಯೋ ಕಾಳಿಗೆ ಒಂದೇ ಒಂದು ಟೊಮೊಟೊ, ಜಾಸ್ತಿ ಬೇಡ, ಒಂದು ಟೊಮೊಟೊನ ಸಣ್ಣಗೆ ಹಚ್ಕೊಂಡು ನಾನು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕದು. ಚೆನ್ನಾಗಿ ಬೆಂದಮೇಲೆ ಇದಕ್ಕೂ ರುಚಿಗೆ ಉಪ್ಪು ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕ್ಕೋಬಾರ್ದು. ಉಪ್ಸಾರು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ತೀರಾ ನೀರು ಥರ ಇದ್ದರೆ ರುಚಿ ಬರಲ್ಲ. ನಾನು ಚಿಕ್ಕ ಕುಕ್ಕರು 1 ಲೀಟ್ರದಷ್ಟೇ ಇಟ್ಟಿರೋದು ನನ್ನ ಕುಕ್ಕರು. ಪಾತ್ರೆಲ್ಲಾದರೂ ಮಾಡ್ಕೋಬೋದು. ನಾನು ಇದನ್ನು ಬೇಯೋಕ್ಕೋಸ್ಕರ ಅಗಲ ಇರುತ್ತೆ ಅಂತ ಇಟ್ಕೊಂಡಿದ್ದೀನಿ, ವೀಡಿಯೋಗೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ. 1 ಟೊಮೊಟೊ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಅಳತೆ ನೋಡ್ಕೊಂಡು, ನಾನು ಕಾಳು ಸ್ವಲ್ಪ ಆಗಿರೋದ್ರಿಂದ 1 ಟೊಮೊಟೊ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದರಲ್ಲಿ ನಾನು ಉಪ್ಸಾರು ಮತ್ತು ಮುದ್ದೆ ಕಾಂಬಿನೇಷನ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಸಾರಿನ ಖಾರ ನಾನು ತೋರಿಸಿಲ್ಲ. ಆ ಖಾರ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಇದೊಂದು 20 ನಿಮಿಷ ಬೇಯಿಸಿದ್ದೀನಿ. ಹಾಗೆಯೇ ಅವಾಗವಾಗ ಕೈ ಆಡಬೇಕು. ಕಾಳು ಬೆಂದಿದೆ ಚೆನ್ನಾಗಿ. ಒಂದು ಕಾಳನ್ನ ಹೀಗೆ ಪ್ರೆಸ್ ಮಾಡಿ ನೋಡಿದ್ದೀನಿ, ಇಸ್ಕಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಗ್ಯಾಸ್ ಆಫ್ ಮಾಡಿ, ಇವಾಗ ಸೊಪ್ಪು ಸೋರಿಸ್ತೀವಲ್ವ ಜಾಲ್ರ, ಅದನ್ನು ಒಂದು ಬೋಲ್ಗಿಟ್ಟು ಬೆಂದಿರೋ ಏನು ಈ ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಅದರಲ್ಲಿ ಹಾಕಬೇಕು. ಸೋಸ್ಕೋಬೇಕು. ನೀರು ಸಪ್ರೇಟ್ ಮಾಡ್ಕೋಬೇಕು, ಕಾಳು ಸಪ್ರೇಟ್ ಮಾಡ್ಕೋಬೇಕು. ಈ ಕಾಳನ್ನು ಕೆಲವರು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಎಲ್ಲ ಪಲ್ಯ ಮಾಡ್ಕೊಳ್ತಾರೆ. ನಮಗೆ ಸೊಪ್ಪು, ನುಗ್ಗೆ ಸೊಪ್ಪು, ಬೇಳೆ ಈ ಥರದ್ದು ಮಾಡಿದಾಗ ಪಲ್ಯ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ. ಬಟ್ ಈ ಹಸಿ ಕಾಳಾಗಿರೋದ್ರಿಂದ ನಾನು ಮಾಡಿಲ್ಲ, ಡೈರೆಕ್ಟ್ ಹಾಗೇ ಇಟ್ಕೊಂಡಿದ್ದೀನಿ. ಈ ಸೋಸ್ಕೊಂಡಿರೋ ನೀರನ್ನ ನಾನು ಮತ್ತೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಇಷ್ಟೇ, ಕಾಳು ಬೆಂದಿದೆ. ಸೊಪ್ಪು ಇದನ್ನು ಸೋಸ್ಕೊಂಡು ಡಿವೈಡ್ ಮಾಡ್ಕೊಳ್ಳೋದಷ್ಟೇ. ಇದು ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ನನ್ನ ಹತ್ರ ಇರಲಿಲ್ಲ. ಈಗ ರೀಸೆಂಟಾಗಿ ಏನೋ ಮನೆಗೆ ಸಾಮಾನು ಬೇಕು ಅಂತ ತರಕ್ಕೆ ಹೋದಾಗ ಇದು ಕಣ್ಣಿಗೆ ಬಿತ್ತು. ಬೇರೆ ಎಲ್ಲೋ 1-2 ಸಲ ನೋಡಿದ್ದೆ, ಅಷ್ಟೇನು ಇಂಟ್ರೆಸ್ಟ್ ಬಂದಿರಲಿಲ್ಲ. ಇಲ್ಲಿ ಈ ಸಲ ತರೋಣ ಅಂತ ತೊಗೊಂಡೆ. ಮುದ್ದೆ ಕಟ್ಟಲಿಕ್ಕೆ, ಮುದ್ದೆ ಮಾಡಲಿಕ್ಕೆ. ಯೂಶ್ವಲಿ ನಾನಿವಾಗ ಪ್ಲೇಟ್ ಮೇಲೆ ಮುದ್ದೆ ಕಟ್ಟೋದು. ತುಪ್ಪ ಗಿಪ್ಪ ಎಲ್ಲ ಸ್ವಲ್ಪ ಲೈಟಾಗಿ ಎಣ್ಣೆ ಸೋರ್ಕೊಂಡು, ಆದರೂ ಬಿಸಿ ತಾಕತ್ತೆ ಕೈಗೆ, ತುಂಬಾ ಬಿಸಿ ಆಗುತ್ತೆ. ನೆಂಟರುಗಳು ಬಂದಿರೋ ಟೈಮ್ನಲ್ಲಂತೂ ಕೈ ಕೆಂಪಾಗುತ್ತೆ, ಬೇಗ ಬೇಗ ಕಟ್ಕೊಡ್ಬೇಕಲ್ವ. ಹಾಗಾಗಿ ಇದು ಇರಲಿ, ನೋಡೋಣ ಏನು ಯೂಸ್ ಆಗ್ಬೋದು ಅಂದ್ಬಿಟ್ಟು ತೊಗೊಂಡೆ. ತುಂಬ ತಿಕ್ಕಾಗಿದೆ ಮಾತ್ರ, ಚೆನ್ನಾಗಿದೆ, ಲುಕ್ಕಾಗೂ ಇದೆ, ಗಟ್ಟಿ ಇದೆ. ವುಡ್ಡು ನೋಡ್ತಿರ್ಬೋದು, ದಪ್ಪ ಸೈಜ್ ಇದೆ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು. ಈ ಸಲ ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನು ಒಂದು ಸಲ ಮಾಡಿಲ್ಲ, ಇದೇ ಫ್ರೆಶ್ಶು. ಉಪ್ಸಾರು ಮಾಡೋದ್ನಲ್ವ, ಹಂಗಾಗಿ ಮುದ್ದೆ ಮಾಡಿದೆ. ಈಗ ಟ್ರೈ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಇದರಲ್ಲಿ. ಮುದ್ದೆ ಕಟ್ಟಿದಾಗ ಗೊತ್ತಾಗತ್ತೆ ಹೇಗಿದೆ ಅಂತ. ನೀವು ಒಂದು ಸಲ ನೀವು ತೊಗೊಂಡು ನೋಡಿ, ಇಷ್ಟ ಆಗ್ಬೋದು ನಿಮಗೂ. ನಾನು ರಿಸಲ್ಟ್ ಹೇಳ್ತೀನಿ, ಇವಾಗ ಮುದ್ದೆ ಮಾಡಿ ಹೇಳ್ತೀನಿ. ಮುದ್ದೆ ರೆಡಿ ಆಗಿದೆ. ಈಗ ಮುದ್ದೆ ಒಂದು ಸಲ ಉಂಡೆ ಮಾಡಿ ನೋಡ್ತೀನಿ ಇದರಲ್ಲಿ, ಮುದ್ದೆ ಕಟ್ಟಿ. ತೇವ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಬರುತ್ತೆ, ವಿಲ್ ಟ್ರೈ. ಮುದ್ದೆ ಬಿಸಿದಿತ್ತು, ಹಾಕಿದ್ದೀನಿ, ನೋಡುವ ಹೇಗೆ ಬರುತ್ತೋ ಅಂತ ಹಿಡಿದ ಮೇಲೆ ನೋಡೋಣ ಅಂತ ಮಾಡಿದ್ದು ವಿಡಿಯೋ ಆ್ಯಕ್ಚುಲಿ. ಬಟ್ ನಂಗೆ ತುಂಬ ಖುಷಿಯಾಗೋಗಿದ್ದು ಏನಂದರೆ, ಒಂದು ಚೂರೂ ಅದಕ್ಕೆ ಅಂಟಿಲ್ಲ. ಏನು ಆ ವುಡ್ ಪ್ಲೇಟ್ಗೆ ಒಂದು ಚೂರು ಅಂಟಿಲ್ಲ. ನನಗೆ ಸಹ ಕೈಗೆ ಅಂಟ್ಕೊಂಡಿಲ್ಲ ಮುದ್ದೆ. ಅಷ್ಟು ಇಷ್ಟ ಆಯಿತು. ಎಷ್ಟು ಸ್ಮೂತಾಗಿ ಬಂತು ಅಂದರೆ ಮುದ್ದೆ, ಚೆನ್ನಾಗಿ ಬಂತು. ನಾನು ತಂದಿದ್ದಕ್ಕೂ ಖುಷಿ ಆಯಿತು. ಏನೋ ಒಂಥರ ನನಗೆ ಗುಡ್ ಫೀಲ್ ಆಯಿತು ಇದು. ಅದರಿಂದ ಇದನ್ನು ತೋರಿಸ್ತಾ ಇದ್ದೀನಿ. ನೀವು ತೊಗೊಳ್ಳಿ, ತುಂಬ ಒಳ್ಳೆ ರಿಸಲ್ಟು. ಮನೇಲಿ ಯೂಸ್ ಮಾಡಿ. ಪ್ಲೇಟ್ ಮೇಲೆ, ತಟ್ಟೆ ಮೇಲೆಲ್ಲ ಕಟ್ಟೋ ಅವಶ್ಯಕತೆ ಏನಿಲ್ಲ. ಇದರಲ್ಲಿ ಕಟ್ಕೊಳ್ಳಿ. ನೋಡಿ, ಒಳ್ಳೆ ಚೆಂಡು ಥರ ಬಂದಿದೆ. ಯಾಕೆ, ಒಳ್ಳೇದಿದ್ದಾಗ ಯೂಸ್ ಮಾಡ್ಬೇಕು. ನಾನು ಹಂಗೇನು ನೆಗ್ಲೆಕ್ಟ್ ಮಾಡಿ ಇಷ್ಟು ವರ್ಷ ನಾನು ಬರೀ ಪ್ಲೇಟ್ ಮೇಲೆ ಇದು ಮಾಡ್ತಾಯಿದ್ದೆ. ಊರುಗಳಲ್ಲಿ ಹೋದರೆ ಕಲ್ಲ ಮೇಲೆ ಕಟ್ತಿದ್ದೆ.
ಸೊ ಇದು ಕಟ್ಟಾದ್ಮೇಲೆ ನಂಗೆ ತುಂಬ ಖುಷಿ ಆಯಿತು. ತೊಗೊಂಡಿದ್ದೀನಿ. ನಿಮಗೂ ಎಲ್ಲಾದರೂ ಸಿಕ್ಕಿದ್ರೆ ವುಡನ್ದು ತಗೊಳ್ಳಿ. ಅದ್ರ ರೇಟ್ ಬಂದು ಏನು ಜಾಸ್ತಿ ಇಲ್ಲ, 100 ರುಪೀಸು ಅಷ್ಟೇ ಮ್ಯಾಕ್ಸಿಮಮ್, ಇಲ್ಲ 150 ಲಾಸ್ಟ್ ಆಗುತ್ತೆ, ಸೈಜ್ ಮೇಲೆ ಹೋಗುತ್ತೆ. ಈಗ ನಾನು ಉಪ್ಸಾರು ಮಾಡಿರೋದನ್ನು ತಟ್ಟೆಗೆ ಬಡಿಸ್ತಾಯಿದ್ದೀನಿ. ಮಧ್ಯಾಹ್ನ ಆಗಿದೆ, ಹಸ್ಬೆಂಡ್ಗೆ ಊಟ ಕೊಡಬೇಕು. ಸೊ ಹಾಗಾಗಿ ನೋಡಿ, ಕಾಳು ಈ ರೀತಿ ಸರ್ವ್ ಮಾಡೋದು. ಉಪ್ಸಾರು ಮುದ್ದೆ ಇಟ್ಕೊಂಡು ಕಾಳನ್ನ ಸಪ್ರೇಟ್ ಸೈಡಿಗೆ ಹಾಕ್ಕೊಂಡು, ಇಲ್ಲಿ ಉಪ್ಸಾರು ಈಗ ಬೆಂದಿತ್ತಲ್ಲ ನೀರು, ಅದನ್ನ ಹಾಕ್ಕೊಂಡು 1 ಸ್ಪೂನು ಖಾರ ಹಾಕಿದ್ದೀನಿ. ಈ ಖಾರದ ವಿಡಿಯೋ ಆಗಲೇ ಹೇಳ್ದಂಗೆ, ಸೊ ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಜಾಸ್ತಿ ಲಾಂಗ್ ಹೋಗ್ಬಿಡುತ್ತೆ ವಿಡಿಯೋ. ಸೊ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ದೊಡ್ಡವರು ಹಿರಿಯರು ಊಟ ಮಾಡಿದ್ರೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕಟ್ ಮಾಡ್ಕೊಂಡು 1-2 ಹನಿ ರಸ ಹಾಕೋತಾರೆ, ಅದಕ್ಕೆ ಒಳ್ಳೆ ರುಚಿ ಕೊಡುತ್ತೆ. ಸೊ ನಾವು ಹಾಗೆ ಊಟ ಮಾಡ್ತೀವಿ. ಹಸ್ಬೆಂಡ್ಗೂ ನಿಂಬೆಹಣ್ಣು ಇಷ್ಟ. ಸೊ ಖಾರನ ಈ ರೀತಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡಬೇಕು. ನಾನು ಜಾಸ್ತಿ ಮಿಕ್ಸ್ ಮಾಡಿಲ್ಲ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೊಳ್ತಾರೆ. ಸೊ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.